ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಪಾಂಡವರು ಅರಣ್ಯದಲ್ಲಿ ಅನೇಕ ಋಷಿಗಳ ಸಂಪರ್ಕ, ಅನೇಕ ಆಶ್ರಮಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ, ಇದನ್ನೆಲ್ಲ ಮಾಡಿಕೊಂಡು ಉತ್ತಮ ರೀತಿಯಿಂದ ಕಾಲಹರಣ ನಡೆಸ್ತಾ ಇದ್ದಾರೆ. ಋಷಿಗಳಿಂದ ಅನೇಕ ಪ್ರಾಚೀನ ಉಪಾಖ್ಯಾನಗಳು, ಬೇರೆ ಬೇರೆ ರಾಜರ ಋಷಿಗಳ ಚರಿತ್ರೆಯನ್ನು ಕೇಳಿ ಅದರಿಂದಲೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿರುವಾಗ ಇಲ್ಲಿ ಹಸ್ತಿನಾವತಿಯಲ್ಲಿ ದುರ್ಯೋಧನನ ಬಳಿಗೆ ಕರ್ಣ ಮತ್ತು ಶಕುನಿ ಇಬ್ಬರು ಬರ್ತಾರೆ. ಆ ಇಬ್ಬರು ಕೂಡ ಅವನಿಗೆ ಹೇಳುವ ಮಾತು ಎಷ್ಟು ಕೆಟ್ಟ ರೀತಿಯ ಒಂದು ವಿಚಾರ ಭಾವನೆಗಳನ್ನು ಪ್ರಚೋದನೆ ಮಾಡ್ತಾ ಇದೆ. ಎಷ್ಟು ಕೆಟ್ಟ ಮನಸ್ಸು ಕರ್ಣ, ಶಕುನಿ ಮತ್ತು ದುರ್ಯೋಧನ, ದುಶ್ಯಾಸನ 4 ಮಂದಿಯಲ್ಲಿ ಯಾವ ಥರದ ವಿಚಾರ, ಅಮಾನವೀಯವಾದ ವಿಚಾರ, ದೋಷ, ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಸ್ವಾರ್ಥಪರತೆ, ಇದರ ಪರಮಾವಧಿಯನ್ನು ಆ 4 ಮಂದಿ ತೋರಿಸ್ತಾ ಇದ್ದಾರೆ. ದುರ್ಯೋಧನ ಬಳಿಗೆ ಬಂದು ಶಕುನಿ ಹೇಳ್ತಾ ಇದ್ದಾನೆ, ಏನು ನಿನ್ನ ಭಾಗ್ಯ, ನೀನೀಗ ಒಳ್ಳೆ ಲಕ್ಷ್ಮಿ ಸಂಪತ್ತು, ಧರ್ಮರಾಜನಲ್ಲಿ ಸಾಮ್ರಾಜ್ಯದ ಲಕ್ಷ್ಮಿ ಇತ್ತು. ಅವನು ರಾಜಸೂಯ ಯಾಗದಲ್ಲಿ ಎಲ್ಲರನ್ನೂ ಕೂಡ ಗೆದ್ದು ಅಪಾರ ಸಂಪತ್ತನ್ನು ಪಡೆದ. ಅದ್ಭುತವಾದ ಒಂದು ಶಕ್ತಿ, ಒಂದು ತೇಜಸ್ಸು ಅವನಲ್ಲಿ ಬಂದಿತ್ತು. ಆದರೆ ಅದೆಲ್ಲವನ್ನು ಕೂಡ ಆ ಸಂಪತ್ತು, ಅಧಿಕಾರ ಸಂಪತ್ತನ್ನು ಉಪಾಯದಿಂದ ನೀನು ಪಡೆದಿದ್ದೆ. ಏನು ಯುದ್ಧ ಮಾಡಿಲ್ಲ, ಏನು ಕಷ್ಟಪಟ್ಟಿಲ್ಲ, ಕೇವಲ ತಂತ್ರಗಾರಿಕೆಯಿಂದ, ಉಪಾಯದಿಂದ, ಬುದ್ಧಿಬಲದಿಂದ. ಶಸ್ತ್ರವಸ್ತವ ರಾಜೇಂದ್ರ ನಚಿರಂ ಶೋಕಕರ್ಷಿತಃ ಸಾತು ಬುದ್ಧಿಬಲೇನೇಯಂ ರಾಜ್ಞ ತಸ್ಮಾತ್. ಇನ್ನು ಬುದ್ಧಿ ಬಲದಿಂದ ನಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಕೂಡ ಏನೂ ಕಷ್ಟ ಇಲ್ಲದೆ ಭಾರೀ ಸಂಪತ್ತು ನಿನ್ನ ಪಾಲಿಗೆ ಬಂದಿದೆ. ಯಾರ ನಿನ್ನ ಅಧಿಕಾರಕ್ಕೆ ಒಳಪಟ್ಟಿಲ್ಲ, ನಿನ್ನ ವಿರೋಧಿಗಳು ಅವರೆಲ್ಲ ನೋಡು, ಪಾಂಡವರು ಯಾವ ದುಸ್ಥಿತಿಯಲ್ಲಿದ್ದಾರೆ. ಇದೇನು ಸುಲಭವಾಗಿ ಬಂದಿದೆ, ಯಾವ ಕಷ್ಟ ಇಲ್ಲದೆ, ಯುದ್ಧ ಇಲ್ಲದೆ, ಕೇವಲ ಬುದ್ಧಿ ಬಲದಿಂದ, ತಂತ್ರಗಾರಿಕೆಯನ್ನು ಉಪಾಯವಾಗಿ ಎಲ್ಲವನ್ನು ಕೂಡ ಪಡೆದಿದ್ದೆ. ಆ ಪಾಂಡವರು ಈಗ ಸಮೀಪದಲ್ಲಿ ದ್ವೈತವನದಲ್ಲಿದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ನನಗೆ ಒಂದು ವಿಚಾರ ಬಂತು, ಒಂದು ಕರ್ಣ ಮತ್ತು ಶಕುನಿ, ಇದು ಒಂದೇ ಸಂದರ್ಭ. ಸಮೀಪದ ದ್ವೈತವನದಲ್ಲಿ ಪಾಂಡವರಿದ್ದಾರೆ. ಒಮ್ಮೆ ನಾವೆಲ್ಲ ಹೋಗಿ ನಮ್ಮ ರಾಜ್ಯ ವೈಭವ ಅದನ್ನು ಅವರ ಮುಂದೆ ತೋರಿಸಬೇಕು. ಅವರೇನು ಕಷ್ಟದಲ್ಲಿದ್ದಾರೆ, ದುಸ್ಥಿತಿಯಲ್ಲಿದ್ದಾರೆ, ಅದನ್ನು ಕಂಡು ತುಂಬ ನಾವು ನೋಡಿ ಸಂತೋಷ ಪಡಬೇಕು. ಇಂಥ ಅವಕಾಶ ನಮಗೆ ಜೀವನದಲ್ಲಿ ದೊರಕಲಾರದು. ಯಾಂ ಸಮಸ್ತೋ ವಿಷಮಸ್ಥಾನಹಿ ದುರ್ಹೃದೋ ಇವು ಅಭಿವೀಕ್ಷತೆ ಜಗತಿ ಸ್ಥಾನಿವ ಅದೃಷ್ಟಃ ಕಿಮತಂ ಪರಂ. ಒಳ್ಳೆಯ ಸ್ಥಿತಿಯಲ್ಲಿರುವ ನಾವು ದುಸ್ಥಿತಿಯಲ್ಲಿರುವ ನಮ್ಮ ಶತ್ರುಗಳನ್ನು ಕಾಣುವುದು, ಅದಕ್ಕಿಂತ ದೊಡ್ಡ ಸುಖ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ಬೆಟ್ಟದಲ್ಲಿದ್ದುಕೊಂಡು ಕೆಳಗಿನ ಜನರನ್ನು ನೋಡಿದಂತೆ ನಾವು ಒಳ್ಳೆಯ ರಾಜ್ಯದ ಅಧಿಕಾರದಲ್ಲಿದ್ದೇವೆ, ಇಡೀ ಸಾಮ್ರಾಜ್ಯ ನಮ್ಮ ಕೈಯಲ್ಲಿದೆ, ಭಾರಿ ವೈಭವ ನಮ್ಮಲ್ಲಿದೆ. ಆ ಎಲ್ಲ ವೈಭವದ ಪ್ರದರ್ಶನ ಮಾಡಿಕೊಂಡು ಆ ಪಾಂಡವರು ಅರಣ್ಯದಲ್ಲಿ ಅತ್ಯಂತ ದುಸ್ಥಿತಿಯ ದುರ್ಭರ ಜೀವನ ನಡೆಸ್ತಾ ಇರೋದು, ಅದನ್ನು ಕಾಣುವುದು ನಮ್ಮ ಜೀವನದ ದೊಡ್ಡ ಒಂದು ಸೌಭಾಗ್ಯ, ದೊಡ್ಡ ಅವಕಾಶ. ಅದೀಗ ಬಂದಿದೆ. ನ ಪುತ್ರ ಧನ ಲಾಭೇನ ರಾಜ್ಯ, ಎಷ್ಟು ರಾಜ್ಯ ಇರಲಿ, ಮಕ್ಕಳು, ಸಂಪತ್ತು, ಎಲ್ಲದಕ್ಕಿಂತ ಮಿಗಿಲಾದದ್ದು ಯಾರು
ನಮ್ಮ ಶತ್ರುಗಳು ದುಸ್ಥಿತಿಯಲ್ಲಿದ್ದಾಗ ಅದನ್ನು ಕಂಡು ಪಡುವ ಸುಖದ ಮುಂದೆ ಬೇರೆ ಎಲ್ಲ ಸುಖವು ಲೆಕ್ಕಕ್ಕೆ ಇಲ್ಲ. ಅದನ್ನು ಕಾಣುವ, ನಾವೆಲ್ಲ ಹೋಗೋಣ, ನಮ್ಮ ವೈಭವ ಪ್ರದರ್ಶನ ಮಾಡೋಣ. ದುರ್ಯೋಧನರನ್ನು ನೋಡಿ ಮತ್ತಷ್ಟು ಏಳೆ ದುಃಖದಲ್ಲಿದ್ದಾರೆ. ನಮ್ಮ ವೈಭವ ಕಂಡು ಮತ್ತಷ್ಟು ಅವರು ಚಡಪಡಿಸಬೇಕು, ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕು. ಅಂಥ ಒಂದು ಸಂದರ್ಭ ನಾವು ಕಲ್ಪಿಸಬೇಕು. ನಾವೆಲ್ಲ ಒಳ್ಳೆಯ ಬಟ್ಟೆ ಧರಿಸಿಕೊಂಡು ಹೋಗಬೇಕು. ಅವರು ನಾಡು ಮಡಿ ಉಟ್ಟುಕೊಂಡು ನಮ್ಮನ್ನು ಕಾಣಬೇಕು. ಅವರಿಗೆ ಎಷ್ಟು ಸಂಕೋಚ, ನಾಚಿಕೆ, ಎಷ್ಟು ಅವರಿಗೆ ಅವಮಾನ, ಅವರ ಅವಮಾನ ಸ್ಥಿತಿ ಕಂಡು ನಾವು ಹಿಗ್ಗಬೇಕು. ಇಂಥ ಒಂದು ಸಂದರ್ಭ ನಾವನ್ನು ಉಪಯೋಗಿಸೋಣ ಎಂಬುದಾಗಿ ಶಕುನಿ ಮತ್ತು ಕರ್ಣ ದುರ್ಯೋಧನ ಕಿವಿಗೆ ಓದುತ್ತಾ ಇದ್ದಾರೆ. ಪಾಂಡವ ಅವರ ಪಾಡಿಗೆ ಇದ್ದಾರೆ, ಇವರಲ್ಲಿ ಆರಾಮವಾಗಿ ಅರಮನೆಯಲ್ಲಿದ್ದಾರೆ. ಆದರೂ ಒಂದು ಕೆಟ್ಟ ಆಶೆ, ಒಂದು ಕೆಟ್ಟ ರೀತಿಯ ಒಂದು ಆಲೋಚನೆ. ಅವರು ಕಷ್ಟದಲ್ಲಿದ್ದಾಗ ತಮ್ಮ ವೈಭವ ಪ್ರದರ್ಶನ ಮಾಡಿ ಅವರು ಮತ್ತಷ್ಟು ದುಃಖಿತರನ್ನಾಗಿ ಮಾಡಬೇಕು, ಮತ್ತಷ್ಟು ಅವರು ನಾಚಿಕೆ ಪಡುವಂತೆ ಮಾಡಬೇಕು, ಅವನಿಗೆ ಅವಮಾನವಾಗಬೇಕು. ಆ ರೀತಿ ನಮ್ಮ ವೈಭವದ ಪ್ರದರ್ಶನ ಮಾಡಿ ನಾವು ಸಂತೋಷ ಪಡಬೇಕು. ಇದು ಅವರೆಲ್ಲ ದುರ್ಯೋಧನಿಗೆ ಕಿವಿಗೆ ಓದಿದ್ದಾರೆ. ದುರ್ಯೋಧನ ಪ್ರತಿಕ್ರಿಯೆ, ಅವನ ಅದೇ ಮನಸ್ಸು. ಅವನು ಹೇಳ್ತಾನೆ, ಬ್ರವೀಮಿ ಯದಿದಂ ಕರ್ಣ ಸರ್ವಂ ಮನಸ್ಸಿ ಮೇ ಸ್ಥಿತಂ. ನೀವೇನು ಹೇಳ್ತಾ ಇದ್ದೀರಿ ಕರ್ಣ, ಶಕುನಿ, ನನ್ನ ಮನಸ್ಸಲ್ಲಿ ಅದೇ ಇದೆ. ನನಗೆ ಪಾಂಡವರ ಮುಂದೆ ನಮ್ಮ ವೈಭವ ಪ್ರದರ್ಶನ ಮಾಡಿ ಅವನು ಮತ್ತಷ್ಟು ಕುಗ್ಗಿಸಬೇಕು ಎಂಬುದು ನನಗೆ ಭಾರಿ ಅಪೇಕ್ಷೆ ಇದೆ. ಅದು ಏನು ಮಾಡೋದು? ನಮ್ಮ ತಂದೆ ಈಗಲೂ ಪಾಂಡವರು ಅವರು ಭಾರಿ ಸಮರ್ಥರು, ಭಾರಿ ಧಾರ್ಮಿಕರು, ಅವರ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ವರಗಳನ್ನು ದೊರಕಿದೆ. ಅರ್ಜುನ ಹೋಗಿ ಪಾಶುಪತಾಸ್ತ್ರ ಪಡೆದಿದ್ದಾನೆ. ಅವರು ಭಾರೀ ಸಾಧನೆ ನಡೆಸ್ತಾ ಇದ್ದಾರೆ. ಏನು ಮಾಡೋದು, ಮುಂದೆ ಏನಾಗ್ತದೋ ಇದೇ ಭಯ ಅವನಿಗೆ. ಯಾವಾಗಲೂ ಅವರನ್ನೇ ಹೋಗೋದು. ಅವನು ನಮಗೆ ಅಲ್ಲಿ ಹೋಗಲಿಕ್ಕೆ ಖಂಡಿತ ಅನುಜ್ಞೆ ಕೊಡೋದಿಲ್ಲ, ಒಪ್ಪಿಗೆ ಕೊಡೋದಿಲ್ಲ. ನಾವು ಕಾರಣ ಏನು ಹೇಳಬೇಕು? ದ್ವೈತವನಕ್ಕೆ ಪಾಂಡವರಿದ್ದಲ್ಲಿ ನಮ್ಮ ವೈಭವ ಪ್ರದರ್ಶನಕ್ಕೆ ಹೋಗ್ತೇವೆ ಅಂತ ಹೇಳುವುದು. ಹಾಗೆ ಹೇಳಿದೆ ಅವರು ಒಪ್ಪಿಗೆ ಕೊಡ್ತಾರೋ? ಏನಾದರೂ ಒಂದು ಸರಿಯಾದ ಕಾರಣ ಹೇಳಬೇಕು. ಏನೂ ಕಾರಣ ಹೇಳದೆ ಅಲ್ಲಿ ನಾವು ಹೋಗಲಿಕ್ಕೆ ಖಂಡಿತ ಒಪ್ಪಿಗೆ ಸಿಗುವುದಿಲ್ಲ. ಆ ಭೀಷ್ಮ, ವಿದುರ ಎಲ್ಲ ಅಡ್ಡಪಡಿಸ್ತಾರೆ. ಅದಕ್ಕಾಗಿ ನೀವೆಲ್ಲ ವಿಚಾರ ಮಾಡಿ. ನನಗೂ ಅಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಬಹಳ ಇದೆ. ಮಮಾಪಿ ಮಹಾನ್ ಹರ್ಷ ಯದಹಂ ಭೀಮ ಫಾಲ್ಗುಣೌ ಕ್ಲಿಷ್ಟೌ ಅರಣ್ಯೇ ಪಶ್ಯೇಯಂ. ಆ ಭೀಮ ಅರ್ಜುನ ಅವರ ಅರಣ್ಯವಾಸದಲ್ಲಿ ಕಷ್ಟಪಡುತ್ತಾ ಇರೋದನ್ನು ಕಣ್ಣು ತುಂಬ ನೋಡಬೇಕು. ನನಗೂ ಅದು ಅಪೇಕ್ಷೆ. ನಾನು ಕೂಡ ಎಷ್ಟು ದೊಡ್ಡ ಅಧಿಕಾರ ಬಂದರೂ, ಇಷ್ಟು ಸಾಮ್ರಾಜ್ಯ ದೊರಕಿದರೂ ನನಗೆ ಆ ದ್ರೌಪದಿ ನಾರುಮಡಿ ಉಟ್ಟುಕೊಂಡು ತಪಸ್ವಿನಿಯಾಗಿರುವಂಥ ಸ್ಥಿತಿ, ಅದನ್ನು ಅವಳ ಎದುರಿಗೆ ನಾನು ನನ್ನ ವೈಭವ ಪ್ರದರ್ಶನ ಮಾಡಿ ಅವಳನ್ನು ಕಾಣಬೇಕು. ಇದು ನನ್ನದು ಅಪೇಕ್ಷೆ. ಉಪಾಯಂ ನತು ಪಶ್ಯಾಮಿ ಏನಗಚ್ಚೇಮ ತದ್ವನು. ಹೋಗಲಿಕ್ಕೆ ಏನಾದರೂ ಕಾರಣ ಬೇಕಲ್ಲೋ? ಯಾಕೆ ಹೋಗೋದು? ಏನು ಕಾರಣ? ಸುಮ್ಮನೆ ಹೋಗಲಿಕ್ಕಾಗ್ತದೋ? ಮತ್ತೊಬ್ಬರಿಗೆ ಒಪ್ಪಿಗೆ ಆಗುವಂಥ ಒಂದು ಕಾರಣ ಬೇಕು. ಯಥಾಚ ಅಭ್ಯನುಜಾನೀಯ ಗಚ್ಚಂತಮ್ಮ ಮಹೀಪತಿ. ಆ ಧೃತರಾಷ್ಟ್ರ ನಾನು ದ್ವೈತವನಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅನುಮತಿ ಕೊಡಬೇಕು. ಅಂಥದ್ದೊಂದು ಕಾರಣ ಬೇಕು. ಅಂಥ ಕಾರಣ ಯಾವುದು? ಅದನ್ನೇ ಆಲೋಚಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಇವತ್ತು ರಾತ್ರಿ ಹೋಗಿ ಆಲೋಚನೆ ಮಾಡಿ, ನಾವು ಅಲ್ಲಿ ಹೋಗಲಿಕ್ಕೆ ಸರಿಯಾದ ಒಂದು ಸಂದರ್ಭ ಯಾವುದು ಎಂಬುದನ್ನು ಹುಡುಕಿಕೊಂಡು ನೀವು ಬನ್ನಿ. ನಾಳೆ ಪುನಃ ವಿಚಾರ ಮಾಡೋಣ. ನಮ್ಮದೆಲ್ಲ ಅಭಿಪ್ರಾಯ ಬಂದೆ. ಧೃತರಾಷ್ಟ್ರವನ್ನು ಒಪ್ಪಿಸೋದು ಹೇಗೆ? ಜನರಿಗೂ ಕೂಡ ಹೋಗಲಿಕ್ಕೆ ಏನಾದರೂ ಕಾರಣ ಇದೆ ಅಂತ ಅರ್ಥ ಆಗಬೇಕು. ಇನ್ನು ಬೇಕು ಅಂತ ಕುಚೋದ್ಯ ಮಾಡಲಿಕ್ಕೆ ಹೋಗಿದ್ದಾರೆ, ಕೆಟ್ಟ ಉದ್ದೇಶದಿಂದ ಹೋಗಿದ್ದಾರೆ ಅಂತ ಜನರೂ ತಿಳ್ಕೊಳ್ಳಬಾರದು. ಜನರಿಗೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ಏನಾದರೂ ಸರಿಯಾದ ಕಾರಣ ಹುಡುಕಿ ನಾವು ಅಲ್ಲಿಗೆ ಹೋಗಬೇಕು. ಅದು ನೀವು ವಿಚಾರ ಮಾಡಿ ಅಂತ. ಆಯಿತು, ನಾಳೆ ವಿಚಾರ ಮಾಡಿ ನಾವು ತಿಳಿಸ್ತೇವೆ ಅಂತ ಒಪ್ಪಿಕೊಂಡು ಹೋದರು. ಆಮೇಲೆ ಮರುದಿವಸ ಬೆಳಗ್ಗೆ ಕರ್ಣ ಶಕುನಿ ಇಬ್ಬರು ಬಂದು ಹೇಳ್ತಾ ಇದ್ದಾರೆ. ಇಬ್ಬರು ಕೂಡ
ಉಪಾಯೋಯಂ ಮಯಾ ದೃಷ್ಟ ಗಮನಾಯ ನಿರಾಮಯ ಅನುಜ್ಞಾಸಿತೇ ರಾಜ ಬೋಧಯಿಷ್ಯತಿ. ಒಂದು ಒಳ್ಳೆಯ ಮಾರ್ಗ ಉಪಾಯ ಸಿಕ್ಕಿದೆ ಅಲ್ಲಿ ಹೋಗಲಿಕ್ಕೆ. ಅದನ್ನು ಹೇಳಿದ ಧೃತರಾಷ್ಟ್ರರು ಕೂಡ ಒಪ್ಪುತ್ತಾನೆ. ಅಂಥದ್ದೊಂದು ಕಾರ್ಯಕ್ರಮ ಉಂಟು. ಅದು ಏನು ಅಂದರೆ ಘೋಷಯಾತ್ರೆ. ಎಲ್ಲ ದೊಡ್ಡ ಸಂಪತ್ತು ಗೋ ಸಂಪತ್ತು. ರಾಜ್ಯದಲ್ಲಿ ಕೃಷಿ, ಗೋ ಸಂಪತ್ತು, ಇತರ ಉದ್ಯೋಗಗಳು. ಆ ಗೋ ಸಂಪತ್ತಿನ ಅಲ್ಲಿ ಕಾಡು ಪ್ರದೇಶದಲ್ಲಿ ಗೊಲ್ಲರು ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರನ್ನು ನೋಡಬೇಕು. ಎಷ್ಟು ಗೋವು, ಅವುಗಳು ಹೇಗಿದೆ, ಅವುಗಳಿಂದ ಎಷ್ಟು ಆದಾಯ ಬರ್ತಾ ಇದೆ, ಅವುಗಳಿಂದ ಲೆಕ್ಕಾಚಾರ ಮಾಡಿ ಅದೊಂದು ಸೆನ್ಸಸ್ ಕಾನೇಶ್ವರ ಮಾಡಿ ನಮ್ಮ ರಾಜ್ಯಕ್ಕೆ ಒಳಪಟ್ಟ ಗೋ ಸಂಪತ್ತು ಎಷ್ಟು ಇದೆ, ಆ ಗೋಪಾಲಕರ ಸ್ಥಿತಿಗತಿ ಏನು, ಅವರಿಗೇನು ಅಸೌಕರ್ಯ, ಇದನ್ನೆಲ್ಲ ವಿಚಾರ ಮಾಡುವ ನೆಪದಲ್ಲಿ ಅಲ್ಲಿ ಹೋಗೋಣ. ಅಲ್ಲಿ ಸಮೀಪದಲ್ಲಿ ಪಾಂಡವರು ಇರ್ತಾರೆ. ಅಲ್ಲಿ ನಮ್ಮ ವೈಭವ ಪ್ರದರ್ಶನಕ್ಕೆ ನಾವು ಬಂದದ್ದು ಬೇರೆ ಉದ್ದೇಶದಿಂದಲ್ಲ, ರಾಜಕೀಯ ಕಾರ್ಯಕ್ಕೆ. ರಾಜ್ಯದ ದೃಷ್ಟಿಯಿಂದ ಗೋ ಸಂಪತ್ತಿನ ಪರಿಶೀಲನೆಗೋಸ್ಕರ ನಾವು ಬಂದಿದ್ದೇವೆ ಅಂತ ಜನ ತಿಳ್ಕೊಳ್ಬೇಕು. ಧೃತರಾಷ್ಟ್ರರಿಗೆ ಅದನ್ನೇ ಕಾರಣ ಹೇಳಬೇಕು. ಆಗ ಅವನು ಒಪ್ಪಿಗೆ ಕೊಡಲೇಬೇಕಾಗ್ತದೆ. ಇದು ಉಪಾಯ. ಅದಕ್ಕೋಸ್ಕರ ಘೋಷಯಾತ್ರೆ. ಗೊಲ್ಲರ ಕೇರಿಗಳಿಗೆ, ಗೋವುಗಳು ಇರತಕ್ಕಂಥ ಸ್ಥಳಕ್ಕೆ ಭೇಟಿ ಸಂದರ್ಶನ ನೀಡಿ ಅಲ್ಲಿಯ ಪರಿಸ್ಥಿತಿಯನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೋಸ್ಕರ ನಾವು ಹೋಗುವುದು ಎಂಬುದಾಗಿ ಈ ಥರದ ಏರ್ಪಾಡು ಮಾಡಿಕೊಂಡು ಒಳ್ಳೆಯ ವೈಭವದಿಂದ ಹೋಗೋಣ. ಈ ಸೂಚನೆಯನ್ನು ಹೇಳಿದರು. ಆಗ ತತಃಪ್ರಹಸಿದ ಸರ್ವೇ. ಎಲ್ಲರೂ ಖುಷಿಯಾಯಿತು. ಒಬ್ಬರೊಬ್ಬರನ್ನು ಕರತಾಡನ ಮಾಡಿದರು. ಹಾಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಉಪಾಯ ಹುಡ್ದಿ ಅಂತ ದುರ್ಯೋಧನ ಅವರನ್ನು ಅಭಿನಂದನೆ ಮಾಡಿದ. ತತಃಪ್ರಹಸಿದ ಸರ್ವೇ ತೇ ಅನ್ಯೋನ್ಯಸ್ಯ ತಲಾನ್ನದು. ಒಬ್ಬರು ಇನ್ನೊಬ್ಬರನ್ನು ಬೆನ್ನು ತಟ್ಟಿದರು, ಇನ್ನೊಬ್ಬರಿಗೆ ಅವರು ಹಸ್ತಲಾಘವ ಮಾಡಿದರು. ಎಲ್ಲ ನಿಶ್ಚಯ ಮಾಡಿ ಇದನ್ನು ಧೃತರಾಷ್ಟ್ರರ ಮುಂದೆ ಹೇಳಿ ನಾವು ಹೋಗೋಣ ಅಂತ ನಿಶ್ಚಯ ಆಯಿತು. ಆಮೇಲೆ ಅದಕ್ಕೆ ಸರಿಯಾಗಿ ಒಬ್ಬರನ್ನು ತಯಾರು ಮಾಡಿದರು. ತಾವಾಗಿ ಹೋಗೋದಲ್ಲ, ಸಮಂಗ ಅಂತ ಒಬ್ಬ, ಅವನಿಗೆ ಮೊದಲೇ ತಿಳಿಸಿಕೊಟ್ಟು ಅವನೆಲ್ಲರ ಪ್ರತಿನಿಧಿಯಾಗಿ ಬಂದ. ನಮ್ಮ ಎಲ್ಲ ಸಮೀಪದಲ್ಲಿ ಎಲ್ಲ ಗೊಲ್ಲರ ಕೇರಿ ಇದೆ, ದ್ವೈತ ವನದಲ್ಲಿ ನೀವು ಬರೆದು ಬಹಳ ಸಮಯ ಆಗಿದೆ. ನಮ್ಮ ಪರಿಸ್ಥಿತಿಯನ್ನೆಲ್ಲ ಪರಿಶೀಲಿಸಿ ಗೋ ಸಂಪತ್ತಿಯ ನಿರೀಕ್ಷಣೆಗೆ ನೀವು ಬರಬೇಕು ಅಂತ ಅವರೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಅವರಿಂದ ಆಹ್ವಾನ ಬಂದಂತೆ ಮಾಡಿಸಿಕೊಂಡು, ಇವರೇ ಹೇಳಿ ಆಹ್ವಾನ ಕರೆಸಿದ್ದು, ಅವರಾಗಿ ಬಂದದ್ದಲ್ಲ. ಇವರೇ ಒಬ್ಬರನ್ನು ತಯಾರು ಮಾಡಿದ್ದು. ಮಾಡಿ ದುರ್ಯೋಧನ ಮಹಾರಾಜ ಹಾಗೆ ಹೋದರು ಅಂತ ಆಗಬಾರ್ದು. ಇವೆಲ್ಲ ಬಂದು ನಮ್ಮ ಪರಿಸ್ಥಿತಿ ಅವಲೋಕನಕ್ಕೋಸ್ಕರ ಅಲ್ಲಿ ಒಂದು ವಿಶಿಷ್ಟ ಸಂದರ್ಶನ ಕೊಡಬೇಕು ಎಂಬುದಾಗಿ ಎಲ್ಲ ಗೊಲ್ಲರ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇವರೇ ಸಿದ್ಧ ಮಾಡಿ ಒಬ್ಬನನ್ನು ತತಸ್ಥಿ ವಿಹಿತ ಪೂರ್ವಂ ಸಮಂಗೋ ನಾಮ ಬಲ ಸಮಂಗ ಎಂಬಂಥ ಒಬ್ಬ ಗೊಲ್ಲರ ಪ್ರತಿನಿಧಿ, ಇವರೇ ಅವನಿಗೆ ಸೂಚನೆ ಕೊಟ್ಟು ಅವರಿಂದ ಆಹ್ವಾನ ಬಂದಂತೆ ಮಾಡಿಸಿಕೊಡು ಧೃತರಾಷ್ಟ್ರರ ಬಳಿಗೆ ಬಂದರು. ಹೀಗೆ ನಮಗೆ ಅಲ್ಲಿಯ ಗೊಲ್ಲರ ಪ್ರದೇಶದಿಂದ ಆಹ್ವಾನ ಬಂದಿದೆ. ಗೋ ಸಂಪತ್ತಿ ಭಾರಿ ಬೆಳೆದಿದೆ, ಅದರ ಲೆಕ್ಕಾಚಾರ ಆಗಬೇಕು. ಅದಕ್ಕೋಸ್ಕರ ಅವರು ಆಹ್ವಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅನುಮತಿ ಕೊಡಬೇಕು ಎಂಬುದಾಗಿ ದುರ್ಯೋಧನ ಧೃತರಾಷ್ಟ್ರರಲ್ಲಿ ಕೇಳಿದ. ಆಗ ಧೃತರಾಷ್ಟ್ರ ಹೋಗುವುದು ನ್ಯಾಯವಾದದ್ದೇ, ಆದರೆ ಅಲ್ಲಿಯೇ ಪಾಂಡವರಿದ್ದಾರೆ ಅಂತ ನನಗೆ ಸುದ್ದಿ ಬಂದಿದೆ. ಎಲ್ಲಿಯಾದರೂ ಅಪಚಾರ ಮಾಡಿ ಮತ್ತಷ್ಟು ಅನರ್ಥ ಆಗಿಕೊಳ್ಳುವಂತೆ ಮಾಡಬಾರದು. ಅವರ ಸುದ್ದಿಗೆ ಹೋಗಬಾರ್ದು. ನೀವಲ್ಲಿ ಹೋದರೆ ಏನಾದರೂ ಘರ್ಷಣೆಗೆ ಅವಕಾಶ ಆಗ್ತದೆ. ಭೀಮಸೇನ ಕಾಯ್ತಾ ಇದ್ದಾನೆ. ಅರ್ಜುನ ಭಾರಿ ಅಸ್ತ್ರವನ್ನು ತಪಸ್ಸು ಮಾಡಿ ಪಡೆದು ಬಂದಿದ್ದಾನೆ. ಅಲ್ಲಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವಾಗ ಮತ್ತಷ್ಟು ಅನರ್ಥ ಆದೀತು. ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ, ಅವರ ಸುದ್ದಿಗೆ ಹೋಗಬೇಡಿ. ಹಾಗೆ ಕಾರ್ಯಕ್ರಮ ಮಾಡಿಕೊಂಡು ತಸ್ಮಾತ್ ಅದಕ್ಕೋಸ್ಕರ ಧೃತರಾಷ್ಟ್ರ ಹೇಳ್ತಾನೆ, ನಾನು ಒಂದು ಸಲಹೆ, ಅಲ್ಲಿಗೆ ಆಹ್ವಾನ ಬಂದಿದೆ, ದುರ್ಯೋಧನ ಹೋಗೋದು ಬೇಡ. ನೀವು ಕರ್ಣ ದುರ್ಯೋಧನ ನೀವಾರು ದೊಡ್ಡ ವ್ಯಕ್ತಿಗಳು ಹೋಗೋದು ಬೇಡ. ಯಾರಾದರೂ ಪ್ರತಿನಿಧಿಗಳನ್ನು ಕಳಿಸಿಕೊಟ್ಟು ಅಲ್ಲಿ ಏನಾಗಿದೆ ಅಂತ ಲೆಕ್ಕಾಚಾರ ಮಾಡಿ ಬರಲಿ.
ತಸ್ಮಾತ್ ಗಚ್ಚಂತು ಪುರುಷಾಃ ಸ್ಮರಣಾಯ ಆಪ್ತಕಾರಣಃ ನ ಸ್ವಯಂ ತತ್ರ ಗಮನಂ ರೋಚೆ. ಪಾಂಡವರ ಸಮೀಪದಲ್ಲಿದ್ದಾಗ ಇಷ್ಟೆಲ್ಲ ದೊಡ್ಡ ಮೆರವಣಿಗೆ ಮಾಡಿಕೊಂಡು ಹೋದರೆ ಅಪಾರ್ಥ ಆದೀತು, ಅವರಿಗೂ ಸಿಟ್ಟು ಬಂದಿತು, ಸಂಘರ್ಷಕ್ಕೆ ಅವಕಾಶ ಆದೀತು. ಅವರ ಸುದ್ದಿಗೆ ಹೋಗೋದು ಬೇಡ. ಆದ್ದರಿಂದ ನೀವು ಸ್ವತಃ ದುರ್ಯೋಧನ ಹೋಗೋದು ಬೇಡ, ಬೇರೆ ಪ್ರತಿನಿಧಿಗಳನ್ನು, ಬೇರೆ ಕಾರ್ಯಕರ್ತನ ಕಳಿಸಿಕೊಂಡು ವಿಚಾರ ಮಾಡಲಿ ಎಂಬುದಾಗಿ ಹೇಳಿದಾಗ ಈಗ ಶಕುನಿ ಮುಂದೆ ಬಂದ. ಅದೆಲ್ಲ ಯಾಕೆ ಅವಕಾಶ ಇಲ್ಲ. ಧರ್ಮರಾಜ ಬಹಳ ಒಳ್ಳೆಯವ. ಈಗ ಸುಮ್ಮನೆ ಘರ್ಷಣೆ ಮಾಡಲಿಕ್ಕೆ ಅವನು ಬರುವುದಿಲ್ಲ. ಮತ್ತು ನಾವಲ್ಲಿ ಮೃಗ ಬೇಟೆ ಏನು ಆಡುವುದಿಲ್ಲ. ಪಾಂಡವರ ಕಡೆಗೆ ಹೋಗುವುದಿಲ್ಲ, ಅವರನ್ನು ನೋಡಲಿಕ್ಕೂ ಹೋಗುವುದಿಲ್ಲ. ಯಾವ ಥರದ ಅವ್ಯವಹಾರ ಆಗದಂತೆ ಎಚ್ಚರಿಕೆ ವಹಿಸ್ತೇವೆ. ನಚ ತತ್ರ ಗಮಿಷ್ಯಾಮಃ ಯತ್ರ ತೇಷಾಂ ಪ್ರತಿಶ್ರಯ. ಎಲ್ಲಿ ಪಾಂಡವರಿದ್ದಾರೋ ಅವರ ಸಮೀಪಕ್ಕೆ ಹೋಗುವುದಿಲ್ಲ. ನಮ್ಮ ಕೆಲಸ ಮಾಡಿಕೊಂಡು ಬರ್ತೇವೆ. ಅವರ ಪರ್ಮಿಷನಿಗೋಸ್ಕರ ಮಾತ್ರ ಮಾಡೋದು ಬೇರೆ, ಉದ್ದೇಶ ಬೇರೆ. ಅವನಿಗೆ ಸಮಾಧಾನಕ್ಕೋಸ್ಕರ ನಚ ತತ್ರ ಗಮಿಷ್ಯಾಮಃ ಯತ್ರ ತೇಷಾಂ ಎಲ್ಲಿ ಪಾಂಡವರಿದ್ದಾರೋ ಅವರ ಸಮೀಪಕ್ಕೆ ಬರುವುದಿಲ್ಲ. ಅಲ್ಲಿ ಬೇರೆ ಕೆಲಸ ಮಾಡಿಕೊಂಡು ನಾವು ಆಗಮಿಸ್ತೇವೆ. ಯಾವ ರೀತಿಯಿಂದಲೂ ಕೂಡ ಆ ಪಾಂಡವರು ಸುಮ್ಮನೆ ನಮ್ಮ ಮೇಲೆ ಆಕ್ರಮಣ ಮಾಡುವುದಿಲ್ಲ. ನಾವು ಕೂಡ ಅವರಿಗೆ ಸುದ್ದಿಗೆ ಹೋಗುವುದಿಲ್ಲ. ಅವರಿಗೆ ಪ್ರಚೋದನೆ ಮಾಡುವಂಥ ಕೆಲಸ ಏನು ಮಾಡುವುದಿಲ್ಲ. ನಮ್ಮ ಕೆಲಸ ರಾಜಕೀಯ ಕಾರ್ಯ, ಅದನ್ನು ಮಾತ್ರ ಮಾಡ್ತೇವೆ. ಅದರಿಂದ ಅನುಮತಿ ಕೊಡಬೇಕು ಎಂಬುದಾಗಿ ಆ ಶಕುನಿ ದುರ್ಯೋಧನ ಪರವಾಗಿ ಧೃತರಾಷ್ಟ್ರರಿಗೆ ಹೇಳಿದಾಗ, ಹಾಗಿದ್ದರೆ ಹೋಗಿ ಬನ್ನಿ, ಅವರ ಸುದ್ದಿ ಮಾತ್ರ ಹೋಗಬೇಡಿ, ಕೆಲಸ ಮಾಡಿಕೊಂಡು ಬನ್ನಿ ಎಂಬುದಾಗಿ ಧೃತರಾಷ್ಟ್ರದಿಂದ ಅನುಮತಿ ಪಡೆದು ಆ ದುರ್ಯೋಧನ ಮುಂತಾದವರೆಲ್ಲ ಸಿದ್ಧರಾಗಿದ್ದಾರೆ. ಭಾರೀ ವೈಭವ, ದೊಡ್ಡ ಮೆರವಣಿಗೆ ಮಾಡಿಕೊಂಡು ಒಂದು ಜೊತೆಗೆ ಸೈನಿಕರನ್ನು ಕರೆಕೊಂಡು ಹೋದರು. ಏನಾದರಾದರೆ ಯುದ್ಧಕ್ಕೆ ಬೇಕು, ಸೈನಿಕರು, ನಾಗರಿಕರು ಎಲ್ಲರನ್ನು ಕೂಡ ಕರೆದುಕೊಂಡು ದೊಡ್ಡ ಘೋಷಯಾತ್ರೆ ಅಂಥೇಳಿ ಭಾರಿ ದೊಡ್ಡ ಸಂಭ್ರಮದ ಯಾತ್ರೆ. ಯಾಕೆಂದರೆ ತಮ್ಮ ವೈಭವ ಎಲ್ಲ ತೋರಬೇಕು ಪಾಂಡವರಿಗೆ. ಅದಕ್ಕೋಸ್ಕರ ತಮ್ಮ ಸೈನಿಕರು, ನಾಗರಿಕರು ಎಲ್ಲರನ್ನು ಕರೆದುಕೊಂಡು ಭಾರಿ ವೈಭವದ ಯಾತ್ರೆ, ಪಾಂಡವರ ಘೋಷಯಾತ್ರೆ, ಕೌರವರ ಘೋಷಯಾತ್ರೆ ಆರಂಭವಾಯಿತು. ಮುಂದಿನ ಘಟನೆಗಳು ಮುಂದಿನ ಪ್ರವಚನದಲ್ಲಿ ನಾವು ಮುಂದುವರಿಸುತ್ತೇವೆ. ಈ ರೀತಿ ಕರ್ಣ, ದುರ್ಯೋಧನ, ಶಕುನಿ ಮತ್ತು ದುಶ್ಯಾಸನ ಇವರ ಕೆಟ್ಟ ಬುದ್ಧಿ ಎಲ್ಲಿವರೆಗೆ ಪಾಂಡವರನ್ನು ತಪ್ಪು ಮಾರ್ಗದಿಂದ ಅನ್ಯಾಯದಿಂದ ಸೋಲಿಸಿ ರಾಜ್ಯ ಭ್ರಷ್ಟರನ್ನಾಗಿ ಮಾಡಿ ಕಾಡಿಗೆ ಕಳಿಸಿದರೂ ಅಲ್ಲಿಯೂ ಕೂಡ ಕುಚೋದ್ಯ ಮಾಡುವ, ಅವನು ಮತ್ತಷ್ಟು ಅವಮಾನಗೊಳಿಸುವಂತಹ ಕೆಟ್ಟ ಆಲೋಚನೆ, ಅದರಲ್ಲಿ ಪಡುವುದು, ಮತ್ತೊಬ್ಬರ ಕಷ್ಟದಲ್ಲಿ ಕಂಡು ಅದರಲ್ಲಿ ಸಂತೋಷ ಪಡುವ ಇಂಥ ಒಂದು ದುಷ್ಟ ಆಲೋಚನೆ ಅದು ಕೌರವನಲ್ಲಿ. ಅದರಿಂದ ಕೌರವನ ವ್ಯಕ್ತಿತ್ವ ಎಷ್ಟು ನಿಕೃಷ್ಟ ಎಂಬುದು ಕೆಲವರು ದುರ್ಯೋಧನನು ಬಹಳ ಉದಾತ್ತನಾಗಿ ಚಿತ್ರಿಸುವ ಪ್ರಯತ್ನ ಮಾಡ್ತಾರೆ. ಆಧುನಿಕವಾದ ಅನೇಕ ಕಾವ್ಯಗಳಲ್ಲಿ ದುರ್ಯೋಧನ ಬಹಳ ಉದಾತ್ತ ವ್ಯಕ್ತಿ ಅಂತ. ಆದರೆ ಅವನ ವ್ಯಕ್ತಿತ್ವ ಎಷ್ಟು ನಿಕೃಷ್ಟ, ಎಷ್ಟು ಕೆಟ್ಟ ಆಲೋಚನೆ, ಸಂದರ್ಭಗಳನ್ನು ಕೂಡ ಗಮನಿಸಿದೆ. ಪಾಂಡವರ ಬಗ್ಗೆ ಕನಿಕರ ತೋರಬೇಕು, ಅವನಿಗೆ ಮತ್ತಷ್ಟು ಸೌಕರ್ಯ ಮಾಡಿಕೊಡಬೇಕು, ಅವರನ್ನು ಮತ್ತಷ್ಟು ಹ್ಯುಮಿಲಿಯೇಟ್, ಅವರನ್ನು ನಿಕೃಷ್ಟ ಅವಮಾನಗೊಳಿಸುವಂತಹ ಕಾರ್ಯದಲ್ಲಿ ಸಂತೋಷ ಪಡುವಂಥ ಪ್ರವೃತ್ತಿ ಕರ್ಣ, ದುರ್ಯೋಧನ, ಶಕುನಿ. ಕರ್ಣನನ್ನು ಕೂಡ ಭಾರಿ ದೊಡ್ಡ ವ್ಯಕ್ತಿ ಅಂತ. ಆ ಕರ್ಣನಲ್ಲಿ ಎರಡು ಥರದ ವ್ಯಕ್ತಿತ್ವ ಉಂಟು. ಬಹಳ ಉದಾರಿ, ಒಳ್ಳೆಯ ದಾನಶೀಲ ಎಲ್ಲ ಸರಿ, ಆದರೆ ಈ ಥರದ ಕೆಟ್ಟ ಆಲೋಚನೆ ಕರ್ಣ ಶಕುನಿಗಳೇ ದುರ್ಯೋಧನಿಗೆ ಪ್ರಚೋದನೆ ಮಾಡಿದ್ದು. ಪಾಂಡವರ ಕಷ್ಟವನ್ನು ಕಂಡು ನಮ್ಮ ವೈಭವ ತೋರಿಸಿ ಅವರಿಗೆ ಮತ್ತಷ್ಟು ನಾಚಿಕೆಯಾಗುವಂತೆ ಮಾಡಬೇಕು, ಅವಮಾನ ಮಾಡಬೇಕು. ಇಂಥ ಕೆಟ್ಟ ಉದ್ದೇಶದ ಪ್ರವೃತ್ತಿ ದುರ್ಯೋಧನ, ಕರ್ಣ ಇವರು ಎಷ್ಟು ಕೆಟ್ಟ ವ್ಯಕ್ತಿತ್ವ ತೋರಿಸಿದ್ದಾರೆ. ಅನೇಕರು ಅವರನ್ನು ಉದಾತ್ತರನಾಗಿ ತೋರಿಸ್ತಾ ಇದ್ದಾರೆ. ಮಹಾಭಾರತವನ್ನು ನೋಡಿದಾಗ ದುರ್ಯೋಧನ, ಕರ್ಣ ಮುಂತಾದವರ ವ್ಯಕ್ತಿತ್ವ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಹೀಗೆ ಮಹಾಭಾರತ ಮಾನವರ ವ್ಯಕ್ತಿತ್ವದ ಚಿತ್ರಣ. ಇದಾಗ ಮಾತ್ರ ಅಲ್ಲ, ಈಗಲೂ ಕೂಡ ಇಂಥದ್ದು ಘಟನೆಗಳು ನಡೀತಾ ಇದೆ. ಮತ್ತೊಬ್ಬರ ಸಂಕಷ್ಟ ಕಂಡು ಸಂತೋಷ ಪಡುವುದು, ಅವನಿಗೆ ಮತ್ತಷ್ಟು ನಾವು ತೊಂದರೆ ಕೊಡುವುದು, ಅವರ ತೊಂದರೆ ನೋಡಿ ನಾವು ಸಂತೋಷ ಪಡುವುದು,
ಇಂಥ ಮನೋವೃತ್ತಿ ಯಾವ ದೃಷ್ಟಿಯಿಂದಲೂ ಕೂಡ ನಮ್ಮ ಶ್ರೇಯಸ್ಸಿಗೆ ಕಾರಣವಲ್ಲ. ಅದರ ಪರಿಣಾಮ ಏನಾಯಿತು ಎಂಬುದನ್ನು ಮುಂದಿನ ಘಟನೆಯಲ್ಲಿ ಮಹಾಭಾರತದಲ್ಲಿ ತಿಳಿಸ್ತಾರೆ.